ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಹುರಿದಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 15 ದಿವಸ ತಿಂಗಳು ಇಟ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬೇಗ ಹಾಳಾಗಲ್ಲ, ಏನಿಲ್ಲ. ಒಂದು ಸಲ ಟ್ರೈ ಮಾಡಿ ನೀವು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂದರೂ ಪರ್ಫೆಕ್ಟಾಗಿ ಬರುತ್ತೆ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಕಡಲೆ, ಎಳ್ಳು, ಕೊಬ್ಬರಿ, ಕಡಲೆ ಬೀಜ, ಒಂದು 5 ಏಲಕ್ಕಿ, ಬೆಲ್ಲ, ಅಕ್ಕಿನ ಕ್ಲೀನಾಗಿ ಇವಾಗ ಹುರ್ಕೊತೀನಿ. 1 kg ಅಷ್ಟು ಅಕ್ಕಿ ಇದೆ. ಇದನ್ನು 2 ಸಲ 2 ಟೈಮ್ಸು ಕೆಂಪಾಳ ಹುರ್ಕೊತೀನಿ. ಅಕ್ಕಿ ಸೀಸೋಕ್ಕೆ ಹೋಗಲ್ಲ, ಇದು ಕೆಂಪಾಳ ಹುರ್ಕೊಳ್ಳೋಣ. ಅಕ್ಕಿನ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಕೊತಿದ್ದೀನಿ. ಅಕ್ಕಿ ಕೆಂಪಾಳ ಹುರ್ಕೊಂಡಿಲ್ಲ ಅಂದರೆ ಹಸಿ ಥರ ಇದ್ದರೆ ತಂಬಿಟ್ಟು ತಿನ್ನಬೇಕಾದ್ರೆ ಟೇಸ್ಟ್ ಸಿಗೋಲ್ಲ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಇದು ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಸೀಸ್ಕೊಳಕ್ಕೆ ಹೋಗಬೇಡಿ ಅಕ್ಕಿನ. ನಾನು ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೊತಾ ಇದ್ದೀನಿ ಅಕ್ಕಿನ. ಇದು 1 kg ಅಕ್ಕಿ ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 15 ನಿಮಿಷ ಆಗುತ್ತೆ. ಈ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ನಾವು ಅಕ್ಕಿ ಹುರ್ಕೊಂಡ್ರೆ ಒಂದು ಕಡೆ ಸೀದೋಗಿರುತ್ತೆ, ಒಂದು ಕಡೆ ಆಗಿರಲ್ಲ. ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೇ ಅಕ್ಕಿ ಹುರ್ಕೊಳ್ಳಿ. ಇದು 1 kg ಅಕ್ಕಿ ಹುರಿಯೋಷ್ಟರಲ್ಲಿ 20 ನಿಮಿಷ 15 ನಿಮಿಷ ಟೈಮ್ ತಗೊಳುತ್ತೆ. ನೋಡಿ, ಇದು ಅಕ್ಕಿ ಆಗಿದೆ, ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಈ ಥರ ಹುರ್ಕೊಂಡಿದ್ದೀನಿ. ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಕ್ಕಿ. ಇವಾಗ ಇನ್ನು ಅರ್ಧ ಇತ್ತಲ್ಲ, ಅದನ್ನು ಇವಾಗ ಹಾಕೊತಾ ಇದ್ದೀನಿ. ಅದನ್ನು ಇದೇ ಥರ ಫ್ರೈ ಮಾಡ್ಕೊತೀನಿ. ನೋಡಿ, ಇದು ಆಗಿದೆ. ನಾನು ಕರೆಕ್ಟಾಗಿ 20 ನಿಮಿಷ ಟೈಮ್ ತಗೊಂತು 1 kg ಅಕ್ಕಿನ ನಾನು ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ. ನೋಡಿ, ಈ ಥರ ಕೆಂಪಾಳ ಹುರ್ಕೊಂಡಿದ್ದೀನಿ ನಾನು ಅಕ್ಕಿನ. ಇದನ್ನು ನಾವು ಮಿಕ್ಸಿ ಮಾಡೋದಕ್ಕಿಂತ ಅಕ್ಕಿನ ಮಿಲ್ ಮಾಡಿಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಮಿಕ್ಸಿ ಒಳಗೆ ಹಾಕಿ ಇದು ಮಾಡೋಕ್ಕೆ ಅಷ್ಟೊಂದು ನೀಟಾಗಿ ಬರೋಲ್ಲ. ಇದು ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ. ಸೊ ಹಂಗಾಗಿ ಇದನ್ನು ಮಿಲ್ ಮಾಡಿಸ್ಕೊಂಬರ್ಬೇಕು, ಪೌಡ್ರ್ ಮಾಡಿಸ್ಕೊಂಬರ್ತೀನಿ. ಆಮೇಲೆ ಹೇಗೆ ಮಾಡೋದು ಅಂತ ನೋಡೋಣ. ಇಟ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜನ ಸೀಸೋಕ್ಕೆ ಹೋಗ್ಬಿಡಿ, ನೀಟಾಗಿ ಸಿಪ್ಪೆ ಬರಬೇಕು, ಆ ರೀತಿ ಹುರ್ಕೊಳ್ಳಿ. ನೋಡಿ, ಈಗ ಇದನ್ನು ಕೆಂಪಾಳ ಹುರ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ಸಿಪ್ಪೆ ಬಿಟ್ಕೊಂಡಿದೆ. ಇದನ್ನು ಒಂದು ಇದಕ್ಕೆ ಹಾಕೊತೀನಿ, ತಣ್ಣಗಾಗಲಿ ಇದು. ನೋಡಿ, ಎಳ್ಳು ಹಾಕೊತಿದ್ದೀನಿ. ಎಳ್ಳು ಸ್ವಲ್ಪ ಹುರ್ಕೊತೀನಿ. ಇದೇನು ಬೇಗ ಆಗೋಗುತ್ತೆ. ನೋಡಿ, ಇದಾಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಸಿಪ್ಪೆ ತೆಗ್ದು ಕ್ಲೀನಾಗಿ ಇದು ಮಾಡ್ಕೊಂಬಂದಿದ್ದೀನಿ. ನೋಡಿ, ಅಕ್ಕಿ ಈ ಥರ ನುಣ್ಣಗೆ ನಾನು ಮಿಲ್ ಮಾಡಿಸ್ಕೊಂಬಂದಿದ್ದೀನಿ. ಕ್ಲೀನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿಸ್ಕೊಂಡು ಮಿಕ್ಸಿಲಿ ಒಂದು ಸಲ ಟ್ರೈ ಮಾಡಿದ್ನ, ಮಿಕ್ಸಿಲಿ ಚೆನ್ನಾಗಿ ಬಂದಿಲ್ಲ. ಹಂಗಾಗಿ ಅದಕ್ಕೆ ಇದನ್ನು ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕೊಂಡಿದ್ದೀನಿ, ಸ್ವಲ್ಪ ಕಡಲೆ ಹಾಕೊತಿದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಪೌಡ್ರ್ ಮಾಡ್ಕೊಂಬರಲ್ಲ, ತರ್ತರಿಯಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಬರ್ತೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ತರ್ತರಿಯಾಗಿ ನುಣ್ಣಗೆ ಮಾಡ್ಕೊಂಬಂದಿಲ್ಲ. ನೋಡಿ, ತರ್ತರಿಯಾಗಿ ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ಸಿಗುತ್ತೆ. ಇದನ್ನು ಇವಾಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ. ನೋಡಿ, ಪ್ಯಾನ್ ಇಟ್ಕೊಂಡಿದ್ದೀನಿ. ಬೆಲ್ಲ ಹಾಕೊತಿದ್ದೀನಿ ನಾನು ಪಾಕ ಮಾಡ್ಕೊಳಕ್ಕೆ. ಸ್ವಲ್ಪ ನೀರು ಸೇರಿಸ್ಕೊತಿದ್ದೀನಿ. ಇದು ಗಟ್ಟಿ ಪಾಕ ಬರಬೇಕಂತ ಏನಿಲ್ಲ. ನಾವು ಕಜ್ಜಾಯಕ್ಕೆ ಎಲ್ಲ ತೆಗಿತೀವಲ್ಲ ಪಾಕ, ಆ ಥರ ಬರಬೇಕಂತ ಏನಿಲ್ಲ. ಒಂದು ಎಳೆ ಪಾಕ ಬಂದರೆ ಸಾಕು. ಇದು ಚೆನ್ನಾಗಿ ಬೆಲ್ಲ ಕರಗಲಿ. ಇದರಲ್ಲಿ ಏನಾದರೂ ಡಸ್ಟ್ ಏನಾರು ಇದ್ದರೆ ಸೋಸ್ಕೊಳ್ಳೋಣ. ಪಾಕ ಕರಗ್ತಾ ಬಂದಿದೆ, ಬೆಲ್ಲ ಕರಗ್ತಾ ಇದೆ. ಇದರಲ್ಲಿ ಏನಾದರೂ ಗಿಷ್ಟು ಇರುತ್ತೆ, ಅದಕ್ಕೆ ಸೋಸ್ಕೊಳ್ಳೋಣ. ನೋಡಿ, ಇದು ಪಾಕ ಫುಲ್ಲು ಕರಗಿದೆ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಬೇರೆದೊಂದು ಬೌಲು, ಅದಕ್ಕೆ ಸೋಸ್ಕೊತಿದ್ದೀನಿ. ನೋಡಿ ಎಷ್ಟು ಗಲೀಜು ಬಂದಿದೆ ಅಂತ, ಎಷ್ಟು ಡಸ್ಟ್ ಬಂದಿದೆ. ಇದು ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಗಟ್ಟಿ ಪಾಕ ಬರಬೇಕಂತ ಏನಿಲ್ಲ. ನೋಡಿ, ಪಾಕ ಒಂದೆಳೆ ಪಾಕ ಬಂದರೆ ಸಾಕು, ಆಯ್ತಾ ಬಂದಿದೆ ಅಂತ ಏನಿಲ್ಲ.
ನೋಡಿ ಒಂದೆಳೆ ಪಾಕ ಬಂದಿದೆ ಸಾಕು. ಇಷ್ಟು ಬಂದರೆ, ಗಟ್ಟಿ ಪಾಕ ಬರಬೇಕಂತ ಏನಿಲ್ಲ. ನೋಡಿ ಎಳ್ಳು ಹಾಕಂತ ಇದ್ದೀನಿ, ಕೊಬ್ಬರಿ, ತೆಂಗಿನಕಾಯಿ ಹಾಕಂತೀವಿ. ತೆಂಗಿನಕಾಯಿ ಎಲ್ಲ ಇದು ಒಣ ಕೊಬ್ಬರಿ. ತೆಂಗಿನಕಾಯಿ ಹಾಕೊಂಡ್ರೆ ಜಾಸ್ತಿ ದಿವಸ ಇಟ್ಕೊಳಕ್ಕಾಗಲ್ಲ ಅಂತ ಒಣ ಕೊಬ್ಬರಿ ಹಾಕಂತ ಇದ್ದೀನಿ. ಒಣ ಕೊಬ್ಬರಿ ಹಾಕೊಂಡ್ರೆ ತುಂಬ ದಿವಸ ಇಟ್ಕೊಬೋದು. ಇದು ಕಡಲೆ, ಇದು ಕಡಲೆ ಬೀಜ. ಇದು ಕಡಲೆ ಬೀಜ ಮತ್ತು ಕಡಲೆ ಎರಡೂ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಿದ್ದೀನಿ. ಇದು ಏಲಕ್ಕಿ, ಅಕ್ಕಿ ಹುರಿದಿಟ್ಕೊಂಡಿದ್ನಲ್ಲ ಅದ್ರದ್ದು ಪೌಡ್ರು ಸ್ವಲ್ಪನೇ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ, ಸ್ಟವ್ ಸಿಮ್ಮಲ್ಲಿ ಇಡೋದೇನು ಬೇಡ. ನೋಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಳ್ಳಿ, ಇಲ್ಲಾಂದರೆ ತಣ್ಣಗಾದ್ಮೇಲೆ ಉಂಡೆ ಬರಲ್ಲ. ಇದು ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಈಗಲೇ ಉಂಡೆ ಕಟ್ಕೊಳ್ಳಿ, ಬಿಸಿ ಇದ್ದಾಗಲೇ. ನೋಡಿ ಇಷ್ಟು ದಪ್ಪ ಆದರೆ ಸಾಕು. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು ನಾವು, ಯಾಕೆಂದರೆ ಇದು ಹಸಿ ಕೊಬ್ಬರಿ ಹಾಕಿಲ್ಲ, ಒಣ ಕೊಬ್ಬರಿ ಹಾಕಿದ್ದೀನಿ, ಹಂಗಾಗಿ ಬೇಗ ಹಾಳಾಗಲ್ಲ. ಪಾಕ ಬೇರೆ ಒಂದೇಳೆ ಪಾಕ ಬಂದಿದೆಯಲ್ಲ, 15 ದಿವಸ 1 ತಿಂಗಳು ಇಟ್ಕೊಂಡು ತಿನ್ಬೋದು.